ಸರ್ವೇ ಭವಂತು ಸುಖಿನಃ. ಶ್ರೀಕೃಷ್ಣ ಜಯತೆ. ಕುಂಭರಾಶಿಯವರಿಗೆ ಶನಿ ಗೋಚಾರ ಫಲವನ್ನು ನೋಡೋಣ. ಅತಿ ಕಷ್ಟದ 5 ವರ್ಷಗಳು ಮುಗಿದಿದೆ ಮತ್ತೆ ನಿಮಗೆ ಗುರುಬಲ ಕೂಡ ಈಗ ಬರ್ತಾ ಇದೆ. ಆದ್ದರಿಂದ ಈಗ ಇನ್ನು ಮೇಲೆ ಏನಿದ್ರೂ ಬಹಳ ಒಳ್ಳೆಯದಾಗುವುದೇ ಆಗುತ್ತೆ. ಶನಿ ನಿಮ್ಮ ಕುಟುಂಬ ಸೌಖ್ಯ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಇನ್ನೂ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇದೆ. ಅದನ್ನು ನೀವು ನಿವಾರಿಸಿಕೊಳ್ಳಬೇಕಾಗುತ್ತೆ. ಆದರೆ ಗುರುಬಲ ಇರೋದ್ರಿಂದ ನಿಮಗೆ ಇಷ್ಟವಾದದ್ದು ನಡೆಯೋದ್ರಿಂದ ಈ ಸುಧಾರಣೆ ಸ್ವಲ್ಪ ಏನು ಅಷ್ಟೊಂದು ನಿಮ್ಮ ಅಭಿಮಾನಕ್ಕೆ ತೊಂದರೆ ಮಾಡೋದಿಲ್ಲ. ಆದರೂ ಕೂಡ ಅಭಿಮಾನಕ್ಕೆ ತೊಂದರೆಯಾಗುವಂತಹ ಸಂದರ್ಭ ಬಂದರೂ ಕೂಡ ಅದನ್ನು ನೀವು ನಿಭಾಯಿಸಿಕೊಂಡು ಹೋಗಿ. ಯಾಕೆಂದ್ರೆ ಕೊನೆಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ನಿಮ್ಮ ಸಂಸಾರದಲ್ಲಿ ಇರುವಂತಹ ಒಡಕು ತೊಡಕುಗಳನ್ನ ಈಗ ಶನೇಶ್ವರ ಸರಿಯಾದ ರೀತಿಯಲ್ಲಿ ನಿವಾರಿಸಲಿಕ್ಕೆ 2ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹಣದ ಬಗ್ಗೆ ಈಗ ಗಮನ ಅವಶ್ಯಕ. ಯಾಕೆಂತಂದ್ರೆ ವೆಚ್ಚ ಖರ್ಚುಗಳು ಹೆಚ್ಚಾಗಬಹುದು. ಆದರೆ ನಿಧಾನವಾಗಿ ವೆಚ್ಚವನ್ನು ಮಾಡಿದಾಗ ನಿಮಗೆ ದೊಡ್ಡದೊಂದು ತೊಂದರೆಯಲ್ಲಿ ನೀವು ಸಿಕ್ಕಾಕೊಳ್ಳದೆ ಇರ್ತೀರಿ. ಆದರೆ ಕೆಲವರಿಗೆ ಲೋನ್ ಮಾಡಿ ಸಾಲವನ್ನು ತೆಗೆದುಕೊಂಡು ಏನೋ ಒಂದು ದೊಡ್ಡ ಮನೆ ತಗೊಳ್ಳೋದು ಅಥವಾ ಇನ್ನೊಂದೇನೋ ಮನೆಗೆ ಸಲಕರಣ ತಂದು ಬಿಡೋದು, ಈ ರೀತಿಯಾಗಿ ಮಾಡುವಂತಹ ಒಂದು ಪ್ರೇರೇಪಣೆ ಸಿಗ್ತಾ ಇರುತ್ತೆ. ಲೋನ್ ತಗೋಬೇಡಿ. 2.5 ವರ್ಷದ ತನಕ ಯಾವ ದುಡ್ಡು ಕೈಗೆ ಹತ್ತದೇ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಕುಟುಂಬದಲ್ಲಿ ಸೌಖ್ಯ ಇದೆ ಮತ್ತು ಬಹಳ ಉತ್ತಮವಾದಂತಹ ಶುಭ ಕಾರ್ಯಗಳು ಜರುಗುತ್ತೆ. ಮನೆಗೆ ಒಂದು ಹೊಸ ವ್ಯಕ್ತಿ ಕೂಡ ಬರಬಹುದು, ಅಂದರೆ ಒಂದು ಮಗು ಕೂಡ ಬರಬಹುದು. ಇದೆಲ್ಲ ಶುಭ ಫಲಗಳು ಕುಂಭರಾಶಿಯವರಿಗೆ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಪ್ರಕಾರ ಭಗವಂತನ ಪ್ರಾರ್ಥನೆ ಮಾಡಿ. ಇಂಟ್ಯೂಷನ್ ಪ್ರಕಾರ ಯಾವ ರೀತಿ ಅವನು ನಡೆಸ್ಕೊಂಡು ಹೋಗ್ತಾನೋ ಅದನ್ನ ಮಾತ್ರ ಮಾಡಿ. ಯಾವುದೇ ರೀತಿಯ ಪ್ರತಿಷ್ಠೆ ಬೇಡ. ಭಗವಂತ ಒಳ್ಳೆಯದನ್ನು ನಿಮಗೆ ಈಗ ತಂದು ಕೊಡ್ತಾ ಇದ್ದಾನೆ. ಶುಭಮಸ್ತು.